ನನ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅನ್ನದಾತರು ಸುದರ್ಶನ್ ಸರ್ ಮತ್ತೆ ಅವರ ಬ್ರದರ್ಸ್ ಇದ್ದಾರೆ, ಎಲ್ಲೂ ಕಾಣಿಸ್ಪಡಿಲ್ಲ ಅವರು. ಇಡೀ ಗ್ರೇಸ್ ರಾಜ್ ಫ್ಯಾಮಿಲಿ ಬನ್ನಿ ಸರ್, ಇವತ್ತು ಬರ್ಬೇಕು ಮುಂದೆ ನೀವು ಬನ್ನಿ. ಇವರಲ್ಲಿ ಪಾಪಕ್ಷ ಪಿಂಟು ಸರ್ ಕರೀರಿ, ಪಿಂಟು ಸರ್. ಸ್ಟಾರ್ಟ್ ಮಾಡುವಾಗ ನನ್ನನ್ನ 4 ಜನದಲ್ಲಿ ಪ್ಲಸ್ ನೀವು ನಮ್ ಜೊತೆಗೆ ಅಂತ ಸೇರಿಸ್ಕೊಂಡು ನನಗೆ ಜವಾಬ್ದಾರಿ ಕೊಟ್ರು. ನನ್ ಮನ್ಸಲ್ಲಿ ಇದ್ದಿದ್ದು ಅದೇ, ಫಸ್ಟ್ ನಾನು ಪ್ರೊಡ್ಯೂಸರ್ಸ್ ನ ಹ್ಯಾಪಿ ಮಾಡ್ಬೇಕು ಅಂತ. ಅಫ್ಕೋರ್ಸ್ ಪ್ರೊಡ್ಯೂಸರ್ ಹ್ಯಾಪಿ ಆಗೋದು ಯಾವಾಗ ಸಿನಿಮಾ ಸಕ್ಸಸ್ ಆಗಿ ಅವ್ರು ದುಡ್ಡು ಹಾಕಿದ್ದು ವಾಪಸ್ ಬಂದಾಗ ಹ್ಯಾಪಿ. ಬಟ್ ಅಲ್ಲಿ ಅದಕ್ಕೆ ಮುಂಚೆ ನಾನೊಂದು ಬೌಂಡ್ರಿ ಹಾಕೊಂಡಿದ್ದೆ, ಅಂದ್ರೆ ನಾನೊಂದು ಒಳ್ಳೆ ಪ್ರಾಡಕ್ಟ್ ಮಾಡ್ಬೇಕು, ಅದೇ ಪ್ರಾಮಿಸ್ ಮಾಡಿದ್ದೆ. ಇವತ್ತು ಇವರೆಲ್ಲಾ ಸಹಕಾರದಿಂದ ನಾನು ಒಳ್ಳೆ ಪ್ರಾಡಕ್ಟ್ ಮಾಡಿದೀನಿ ಅಂತ ನನಗೆ ಮೊನ್ನೆ ಬೀದರ್ ಶೋ ಆದ್ಮೇಲೆನೆ ನನಗೆ ಅಲ್ಲಿಂದಾನೇ ಹೇಳಿದ್ರು, ವಿ ಆರ್ ಆಲ್ ವೆರಿ ಹ್ಯಾಪಿ ಅಂತ. ಹಾಗೆ ಈ ಸಿನಿಮಾ ಅಟ್ಲೀಸ್ಟ್ ಈ ಮಟ್ಟಕ್ಕೆ ಒಂದು ಸಕ್ಸಸ್ ಆಗಕ್ಕೆ ನನ್ಗೆ ಎಲ್ಲಾ ಕೋಸ್ಟರ್ಸ್ ನನಗೆ ಸಪೋರ್ಟ್ ಮಾಡಿ, ನಾನ್ ಹೇಳಿದ್ದನ್ನ ಅವರು ಮನ್ಸಿಗೆ ಹಾಕೊಂಡು ಇವತ್ತು ಅಂದ್ರೆ ತುಂಬಾ ಮೆಚುರಿಟಿ ಕಾಣಿಸುತ್ತೆ ಎಲ್ಲಾರ ಆಕ್ಟಿಂಗ್ ಅಲ್ಲೂ. ಅಫ್ಕೋರ್ಸ್ ಅವರೆಲ್ಲ ನನಗಿಂತ ಎಕ್ಸ್ಪೀರಿಯನ್ಸ್, ಬಟ್ ಆದ್ರೂ ನಾನ್ ಹೇಳಿದ್ನಂತ ಏನ್ ನನ್ನ ಕ್ಯಾರೆಕ್ಟರ್ ಹೇಳಿದ್ದೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಸಿನಿಮಾ ಈ ಮಟ್ಟಕ್ಕೆ ಬರಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೀ ರೆಕಾರ್ಡಿಂಗ್ ರವಿ ವರ್ಮಾ ಸರ್ ಅಂತೆ ತುಂಬಾ, ಅವರು ಒಬ್ಬರ ನಿರ್ದೇಶಕರಾಗಿ ನನ್ನ ನಿರ್ದೇಶನದಲ್ಲಿ ಅವರು ನನ್ನ ಇದೆಲ್ಲ ಅಂದ್ರೆ ನಾವು ಮೇಕಿಂಗ್ ಎಲ್ಲ ನೋಡಿ ನನಗೆ ತುಂಬಾ ಚೆನ್ನಾಗಿ ರೀ ರೆಕಾರ್ಡಿಂಗ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ನನಗೆ ಸಕ್ಸಸ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಒನ್ಸ್ ಅಗೇನ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಮೀಡಿಯಾದವರು ಅಂತೂ ಸಾಕಷ್ಟು ನಮ್ಗೆ ಅಂದ್ರೆ ಎಸ್ಪೆಷಲಿ ನಮ್ಮ ಸುಧೀಂದ್ರ ವೆಂಕಟೇಶ್ ಮತ್ತೆ ಪವನ್ ಅವರು ತುಂಬಾ ಮುತುವರ್ಜಿಯಿಂದ ಪಬ್ಲಿಸಿಟಿ ಮಾಡ್ಕೊಟ್ಟಿದ್ದಾರೆ. ವಿ ಆರ್ ಆಲ್ ವೆರಿ ಹ್ಯಾಪಿ ವಿತ್ ದ ಕೈಂಡ್ ಆಫ್ ಪಬ್ಲಿಸಿಟಿ ಅವ್ರು ಮಾಡ್ತಾ ಇರೋದು. ಈಗಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇಷ್ಟೊಂದು ಸಾಥ್ ಕೊಡ್ತಾ ಇದ್ದಾರೆ. ನಾನು ತುಂಬಾ ಚಿರಋಣಿ ಸುಧೀಂದ್ರ ಸರ್ಗೆ, ಎಂಟೈರ್ ಮೀಡಿಯಾ ಟೀಮ್ಗೆ. ನಾನು ತುಂಬಾ, ನನ್ಗೆ ಈಗ್ಲಿಂದಲ್ಲ, ನನ್ನ ಮೊದಲನೇ ಸಿನಿಮಾ ಇಂದನು ಮೀಡಿಯಾ ಮತ್ತೆ ನನಗೆ ಪ್ರಚಾರೋದ್ಯಮ ಏನಿದೆ ತುಂಬಾ ಸಾಥ್ ಕೊಟ್ಟಿದ್ದಾರೆ. ನಾನು ತುಂಬಾ ಚಿರಋಣಿ. ಇನ್ನು ಮುಂದೆ ನಾವು ಅಥವಾ ಇಂಡಸ್ಟ್ರಿಗೆ ಬೆಳೆಯಕ್ಕೆ ಎಲ್ಲ ಆರ್ಟಿಸ್ಟ್ಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. 15ನೇ ತಾರೀಕು ಸಿನಿಮಾ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ. ಧನ್ಯವಾದಗಳು. ನಾನು ನಿಮ್ಮ ಕ್ರಿಸ್ ರೋಟ್ರಿ. ಸೊ ಇವತ್ತು ಮೂವಿ ರಿಲೀಸ್ ಆಗಿದೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಮೂವಿ ಅಷ್ಟು ಚೆನ್ನಾಗಿದೆ. ಇವತ್ತು ನ್ಯೂ ಫೇಸ್ ಆಗಿ ನನ್ಗೆ ಇಡೀ ತಂಡ ನನ್ಗೆ ಲಾಂಚ್ ಮಾಡಿದೆ ಇಂಡಸ್ಟ್ರಿಯಲ್ಲಿ. ಸೊ ದಯವಿಟ್ಟು ಎಲ್ಲ ನಿಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾರ್ತಿಕ್ ವರ್ಣೇಕರ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲ ಬಂದಿದ್ದಕ್ಕೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಪ್ರೀಮಿಯರ್ ಶೋ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬಾ ಪಾಸಿಟಿವ್ ಆಗಿದೆ. ಅದ್ರ ಜೊತೆಗೆ ಇದೇ 15ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಿ. ಜೊತೆಗೆ ನನಗೆ ಈ ಒಂದು ಅವಕಾಶ ಮಾಡಿಕೊಡ್ತಿದ್ದಕ್ಕೆ ನಮ್ಮ ಪ್ರಸಿದ್ಧ ಸರ್, ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಅವರು ಸುದರ್ಶನ್ ಸರ್ಗೆ ಅಂಡ್ ಪ್ರತಿ ಎಲ್ಲಾ ಕಲಾವಿದರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ನಿಮ್ಮೆಲ್ಲರದ್ದು ಕಾಂಟ್ರಿಬ್ಯೂಷನ್ ಇದರಲ್ಲಿದೆ. ನನಗೆ ಕೂತ್ಕೊಂಡು ಪ್ರತಿದಿನ ನನಗೆ ಬ್ರೀಫ್ ಮಾಡ್ತಾ ಬಂದಿದ್ರಿ. ಸೊ ನಿಜಕ್ಕೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇಷ್ಟು ಜನ ಬಂದು ಇಷ್ಟು ಪ್ರೀತಿ ತೋರಿಸ್ತೀರಂತ ನಾನು ನಂಬಿರ್ಲಿಲ್ಲ. ಬಟ್ ಎಲ್ಲ ಜನ ಯಾರ್ಯಾರಿಗೆ ಇನ್ವೈಟ್ ಮಾಡಿದೀವಿ ಎಲ್ಲರೂ ಬಂದು ಯಶಸ್ವಿಗೊಳಿಸಿದಿರ. ಸೊ ಎಲ್ಲರಿಗೆ ನನ್ನ ಉತ್ಕೃತವಾದ ವಂದನೆಗಳು. ಮತ್ತೆ ಎಲ್ಲ ಆರ್ಟಿಸ್ಟ್ ಬಂದಿದ್ದಾರೆ. ನಮ್ದು ಹೀರೋಯಿನ್, ನಮ್ದು ಯಶಸ್ ಶೆಟ್ಟಿ ಸರ್, ನಮ್ ಕಾರ್ತಿಕ್ ಸರ್, ತನಿಷಾ ಮೇಡಮ್, ಮತ್ತೆ ಅವ್ರು ಯಾರ್ಯಾರಿಗೆ ಸೆಲೆಬ್ರಿಟೀಸ್ ಇನ್ವೈಟ್ ಮಾಡಿದ್ದಾರೆ, ಪ್ರತಿಯೊಬ್ರು ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಕರ್ನಾಟಕ ಜನತೆಗೆ ಕೇಳೋದೇನಂತಂದ್ರೆ, ಹೊಸ ಪ್ರೊಡ್ಯೂಸರ್ ಆಗಿದ್ದೀವಿ, ನಮ್ಗೆ ಎಲ್ಲ ಸಪೋರ್ಟ್ ಮಾಡಿ. ಮತ್ತೆ ಯಾಕೆಂದ್ರೆ ಮೊನ್ನೆ ಬೀದರಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಿದೀವಿ, ಒಳ್ಳೆ ಸಕ್ಸಸ್ ಆಗಿದೆ. ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ನಮ್ ಡೈರೆಕ್ಟರ್ ಸರ್ ಡೈರೆಕ್ಷನ್, ಮತ್ತೆ ನಮ್ಮ ಎಲ್ಲ ಆರ್ಟಿಸ್ಟ್, ನಮ್ಮ ಹೀರೋಯಿನ್, ಪ್ರತಿಯೊಬ್ರದ್ದು ಎಲ್ಲ ಕ್ಯಾರೆಕ್ಟರ್ ಎಲ್ಲ ಒಳ್ಳೆ ರೀತಿಯಿಂದ ಕೊಟ್ಟಿದ್ದಾರೆ. ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಸೊ ನಾವು ದುಡ್ಡು ಹಾಕಿದ್ಕ ನಮ್ಗೇನು ಕಷ್ಟ ಅನ್ಸಿಲ್ಲ ಪಿಕ್ಚರ್ ನೋಡ್ಮೇಲೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲ ಕರ್ನಾಟಕ ಜನತೆದ ಆಶೀರ್ವಾದ ಇರಲಿ. ಎಲ್ಲ ಬಂಧು ಬಳಗ, ಎಲ್ಲ ಸ್ನೇಹಿತರು, ಎಲ್ಲ ಫ್ರೆಂಡ್ಸ್, ಎಲ್ಲ ಕರ್ನಾಟಕ ಜನತೆನ ಆಶೀರ್ವಾದ ಮಾಡಿ ನಮ್ಗೆ ಕಳಿಸ್ಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು ಮನೇಲಿ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಈ ಸಿನಿಮಾ ನನಗೆ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಸಿನಿಮಾ ನನಗೆ ಕಂಪ್ಲೀಟ್ ಹೀರೋಯಿನ್ ಲೀಡ್ ಆಗಿ ನನ್ನ ಆಪರ್ಚುನಿಟಿ ಸಿಕ್ಕಿದೆ. ಸೊ ಐ ಥಿಂಕ್ ಇವತ್ತು ಪ್ರೀಮಿಯರ್ಗೆ ಬಂದಿರೋ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ನಮ್ಮ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಶ್ ಶೆಟ್ಟಿ ಅವರು
ಅವ್ರ ಆಕ್ಟಿಂಗ್ ಅಂತೂ ತುಂಬಾನೇ ತುಂಬಾ ಚೆನ್ನಾಗಿದೆ, ಅವ್ರ ಬಗ್ಗೆ ಹೇಳಕ್ಕೆ ಆಗೋದಿಲ್ಲ. ಅಂಡ್ ತನಿಷಾ ಕಾಪ್ ರೋಲ್ ಅಂತೂ ಓ ಮೈ ಗಾಡ್, ಐ ಥಿಂಕ್ ನಾನೇ ಅವ್ರ ಫೈಟಿಂಗ್ ಎಲ್ಲ ನೋಡಿ ನನ್ ಮಹಾಲಕ್ಷ್ಮಿ ಮ್ಯಾಮ್ ನೆನಪಾದ್ರು. ಅಂಡ್ ಕ್ರಿಸ್ ಇವ್ರ ಬಗ್ಗೆ ಅಂತ ಹೇಳ್ಬೇಕು ಅಂತಂದ್ರೆ ಇವ್ರ ಫಸ್ಟ್ ಸಿನಿಮಾ ಅಂತಾನೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಹಿ ಹ್ಯಾಸ್ ಅ ಗ್ರೇಟ್ ಫ್ಯೂಚರ್ ಅಂತಾನೆ ಹೇಳ್ತೀನಿ. ಸಿನಿಮಾ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಬಂದೆ. ಮೇ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ತೀನಿ. ನಮಸ್ಕಾರ. ಸಿನಿಮಾ ನಾನು ಆಕ್ಚುಲಿ ನೋಡಿರ್ಲಿಲ್ಲ, ಬರೀ ಡಬ್ಬಿಂಗ್ ಪಾರ್ಟ್ ನನ್ನ ಪಾರ್ಟ್ ಮಾತ್ರ ನೋಡಿದ್ದೆ. ಸರ್ ಥ್ಯಾಂಕ್ ಯು, ಆಪರ್ಚುನಿಟಿ ಥ್ಯಾಂಕ್ ಯು ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಇದೇ 15ನೇ ತಾರೀಕು ಥಿಯೇಟರ್ಲ್ಲೇ ನೋಡಿ. ಥ್ಯಾಂಕ್ ಯು. ಅಪ್ಪ ಶೋಮ್ಯಾತ್ ಸಾಮಾನ್ಯವಾಗಿ ಬೇರೆ ಸಿನಿಮಾ ಅಂತ ಅನ್ಬೇಕಾದ್ರೆ ಬೇರೆ ಕಡೆ ಹೋಗಿ ನಾವು ಸಿನಿಮಾ ಹೇಗಿದೆ ಅಂತ ಜಡ್ಜ್ ಮಾಡ್ತೀವಿ. ಬಟ್ ಇಲ್ಲಿ ನಮ್ದೇ ಸಿನಿಮಾ ಆಗಿರೋದ್ರಿಂದ ನಮ್ಗೆ ನಾವ್ ಏನೇ ಮಾಡಿದ್ರು ಅದು ತುಂಬಾ ಮುದ್ದಾಗಿನೇ ಕಾಣಿಸುತ್ತೆ. ಸೊ ಈ ಶೇರ್ ಸಿನಿಮಾ ಕೂಡ ನಮ್ಗೆ ಇವತ್ತು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ. ನಾವು ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೂ ಅಥವಾ ಸಿನಿಮಾ ಮಾಡ್ಬೇಕಾದ್ರೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಆಡಿಯನ್ಸ್ಗೆ ಅದು ಇಷ್ಟ ಆಗುತ್ತೆ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡೇನೆ ಸಿನಿಮಾ ಮಾಡಿರ್ತೀವಿ. ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ಸರ್ ಮ್ಯೂಸಿಕ್ ಮಾಡೋದಾಗಿರ್ಬೋದು, ಪ್ರಸಿದ್ಧ ಸರ್ ಡೈರೆಕ್ಷನ್ ಮಾಡೋದಾಗಿರ್ಬೋದು, ಕೌಶಿಕ್ ಸರ್ ಅವರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿ ಆಕ್ಟರ್ ಆಗಿರ್ಬೋದು, ಎಲ್ಲರೂ ಒಂದು ಹೋಪ್ ಇಟ್ಕೊಂಡು ಸಿನಿಮಾನ ಮಾಡ್ತೀವಿ. ಇವತ್ತು ಸಿನಿಮಾನ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಾಗಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ನಲ್ಲಿ ಸಿನಿಮಾನ ನೋಡಿ ನಮ್ಮ ಸಿನಿಮಾಗಳನ್ನ ಗೆಲ್ಲಿಸಿ, ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ನೋಡಿ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ರವಿ ಇವತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಹೊಗಳ್ತಾ ಇದ್ದಾರೆ. ಸೊ ರವಿ ವರ್ಮಾ ಸೀನಿಯರ್ ಡೈರೆಕ್ಟರ್, ನಮಸ್ತೆ. ಒಂದು ಒಳ್ಳೆ ಎಲಿಮೆಂಟ್ ಇರುವಂತ ಒಂದು ಸಬ್ಜೆಕ್ಟ್ ಅದು. ಈ ತರ ಒಂದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದಕ್ಕೂ ಈ ಒಂದು ಆ ಏಟಿಂಗ್ ರೂಮ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಥೀಮ್ ಹೀಗೆ ಇರಬೇಕು ಅಂತ ಒಂದು ಥೀಮ್ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಅದು ಪ್ಲೇ ಆಗಿದೆ. ಆಮೇಲೆ ಮಾಸ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ತುಂಬಾ ಚೆನ್ನಾಗಿ ಬಂದ್ರು. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಮಾಡ್ಬಿಟ್ರು ಕ್ಯಾರೆಕ್ಟರ್. ನಾನು ಡೈರೆಕ್ಟರ್ ಹೇಳ್ದೆ ಆ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ಬೇಕಾಯ್ತು ಅಂತ ಅನಿಸ್ತು. ಬಟ್ ಓವರ್ ಆಲ್ ನನಗೆ ಈ ಮೂವಿ ಸೌಂಡ್ ಚೆನ್ನಾಗಿ ಬಂದಿದೆ, ಸಿನಿಮಾ ಚೆನ್ನಾಗಿ ಬಂದಿದೆ. ದೊಡ್ಡ ಹಿಟ್ ಆಗ್ಲಿ, ಇನ್ನೊಂದು ಒಳ್ಳೆ ಭವಿಷ್ಯ ಬರ್ಲಿ, ಸಿನಿಮಾಗಳು ಬರ್ಲಿ ಅಷ್ಟೇ. ಒಳ್ಳೇದಾಗ್ಲಿ. ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಮೂವಿ ತುಂಬಾ ಚೆನ್ನಾಗಿದೆ, ಮಾಸ್ ಎಲಿಮೆಂಟ್ ಆಗಿದೆ. ಮಾಸ್ ಅನ್ನು ಯಾರ್ಯಾರು ಇಷ್ಟಪಡ್ತಾರೆ ಖಂಡಿತವಾಗಿ ಮೂವಿ ಅವರಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ತನಿಷ್ ಅವ್ರು ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಪ್ರಸಿದ್ಧ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಮಾಸ್ ಎಲಿಮೆಂಟ್ ಇಟ್ಕೊಂಡು ಮಾಡಿದ್ದಾರೆ. ನಾನು ಕೂಡ ತುಂಬಾ ಮಾಸ್ ಆಗಿ ಕಾಣಿಸ್ಕೊತಿದ್ದೀನಿ. ರಾಜ್ ಬಾಲವಾಡಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೃಷಿ ಅವ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಸ್ಕ್ರೀನ್ ಸ್ಪೇಸ್ ಇದೆ ಇವರಿಗೆ. ಭುವನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಮಾಸ್ ಎಲಿಮೆಂಟ್ ಇರುವಂತ ಮೂವಿ, ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಜಿತ್. ಇವಾಗಿನ ಶೇರ್ ಮೂವಿ ನೋಡಿದ್ದೆ. ಸೊ ಪ್ರಸಿದ್ಧ ಸರ್ ಡೈರೆಕ್ಷನ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಆಕ್ಷನ್ ಮೂಮೆಂಟ್ಸ್ ಅಂತೂ ಸಾಕಾಗಿದೆ. ಇವರು ಈಗ ಫಸ್ಟ್ ಫಿಲ್ಮ್ ಅನ್ಸುತ್ತೆ, ಬಟ್ ಹಂಗ ಅನ್ಸದೆ ಅವ್ರು ಬಂದಾಗ ಒಂಥರ ಗೂಸ್ ಬಂಪ್ಸ್ ಫೀಲ್ ಇದೆ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಮ್ಯಾಮ್ ಬಗ್ಗೆ ಏನೋ ಹೇಳಕ್ ಬಿಟ್ಟಿಲ್ಲ. ಅವರು ಒಂಥರ ಪವರ್ಫುಲ್ ಫೀಮೇಲ್ ಪವರ್ಫುಲ್ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ, ಅದು ತುಂಬಾ ಬೇಕಾಗಿತ್ತು. ತುಂಬಾ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ನನಗೆ ಅವಕಾಶ ಕೊಟ್ಟು ಸಿನಿಮಾ ತೋರಿಸಿದ್ಲೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸಿನಿಮಾ ದೊಡ್ಡ ಹಿಟ್ ಆಗ್ಲಿ. ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ನೀಟ್ ಆಗಿರುವಂತ ಮೂವಿನ ನಮ್ಗೆ ಕೊಟ್ಟಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್. ಆಲ್ ದಿ ಬೆಸ್ಟ್ ತನಿಷಾ ಹಾಗೆ ನಮ್ಮ ಕಾರ್ತಿಕ್ ಅವರಿಗೆ. ಶೇರ್ ಮೂವಿ ತುಂಬಾ ಚೆನ್ನಾಗಿದೆ. ನನಗೆ ಕರ್ನಾಟಕದಲ್ಲಿ ಇನ್ನೊಬ್ರು ಮಾಲಾಶ್ರೀ ಮೇಡಮ್ ನೋಡ್ದಂಗೆ ನಮ್ಮ ಟೈಗರ್ ನೋಡಿದಾಗ ಆಗಿದೆ. ಆಕ್ಚುಲಿ ಒಳ್ಳೆ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಮಾಲಾಶ್ರೀ ಮೇಡಮ್ ನೋಡ್ತಾ ಇದ್ವಿ ನಾವು, ಇವಾಗ ಅವ್ರು ಮಾಡ್ತಾ ಇಲ್ಲ ಮೂವಿಗಳು ಯಾವ್ದು. ಅದರ ಜಾಗಕ್ಕೆ ಟೈಗರ್ ಬಂದಿದ್ದಾರೆ. ತನಿಷ್ ಅವರು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಅವ್ರ ಕ್ಯಾರೆಕ್ಟರ್ ಆಗಿರ್ಲಿ, ನಮ್ಮ ಕಾರ್ತಿ, ನನ್ನ ತಮ್ಮ ಕಾರ್ತಿ, ಅವನು ತುಂಬಾ ಚೆನ್ನಾಗಿ ಬಂದಿದೆ. ಇಡೀ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹೇಗ್ ನಮ್ಮ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪ್ರತಿ ಸ್ಕ್ರೀನ್ ಅಲ್ಲೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿರ್ತಾರೆ.
ನಮಗೂ ಕೂಡ ನಾನು ನಮ್ಮ ನೀತು ಜನ ಮಾತಾಡ್ತಾ ಇದ್ವಿ, ಜಿ ಏನು ಒಂಥರ ಏನಾಗುತ್ತೆ ಮುಂದೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಇದ್ವಿ. ಬಟ್ ಕೊನೆಗೆ ಬಂದು ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಇಡೀ ಮೂವಿ ಚೆನ್ನಾಗಿ ಮೂಡ್ ಬಂದಿದೆ. ಮೂವಿ ಸಕ್ಸಸ್ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ತಂಡ ಸಕ್ಸಸ್ ಸೆಲೆಬ್ರೇಷನ್ ಮಾಡ್ಲಿ. ಆ ಸೆಲೆಬ್ರೇಷನ್ ನಾವು ಜಾಯ್ನ್ ಆಗ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವನ್ ನಮ್ಮ ಹೀರೋ ಕಿರಣ್ ರಾಜ್ ಅವರು ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಅಂದ್ರೆ ಎಲ್ಲರ ಆಕ್ಟಿಂಗ್ ಕೂಡ ಅಷ್ಟು ನ್ಯಾಚುರಲ್ ಆಗಿ, ಅಂದ್ರೆ ಕನೆಕ್ಟ್ ಆಗ್ಬಿಡ್ತೀವಿ ನಾವು ಸ್ಕ್ರೀನ್ ನೋಡ್ತಿರ್ಬೇಕಾದ್ರೆ. ಕತೆ ಒಳಗಡೆ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ಅಷ್ಟು ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ ಪ್ರಸಿದ್ಧಿ ಅವರು. ಸೊ ನಮ್ಮ ತನಿಷಾ ಅಂತೂ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಷ್ಟು ಅದ್ಭುತವಾಗಿ ಅವ್ರ ಆಕ್ಟಿಂಗ್ ಹೇಳೋದೇ ಬೇಡ. ನಾವು ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ವಿ ನಮ್ಮ ತನಿಷಾ ಅಷ್ಟ್ರಾಗಡ್ ಅಂತ, ಲೈಕ್ ಸ್ಕ್ರೀನ್ ಮೇಲೂ ತಿಂದಾಕ್ಬಿಟ್ಟಿದ್ದಾರೆ. ಒಳ್ಳೇದಾಗ್ಲಿ ತನಿಷಾಗೆ. ಇನ್ನು 10 ಹಲವು ಕ್ಯಾರೆಕ್ಟರ್ಗಳು ಸಿಗ್ಲಿ, ಅಂದ್ರೆ ಚಾಲೆಂಜಿಂಗ್ ರೋಲ್ಗಳು ಸಿಗ್ಲಿ. ಯಾಕಂದ್ರೆ ಅವ್ರಿಗೆ ತುಂಬಾ ಕೆಪೇಬಲ್ ಇದೆ, ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಇರುವಂತ ತನಿಷಾ. ಸೊ ಮುಂದೆ ಚಿತ್ರರಂಗದಲ್ಲಿ ರಾರಾಜಿಸ್ಲಿ ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದು. ಮೂವಿ ಶೇರ್ ಮೂವಿ ತುಂಬಾ ಅದ್ಭುತವಾಗಿ ನೋಡ್ಬಂದಿದೆ. ಸ್ಟೋರಿಲಿ ಟ್ವಿಸ್ಟ್ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಅಂದ್ರೆ ನೀವು ಮೂವಿ ನೋಡ್ಬೇಕಾದ್ರೆ ಅನ್ಸುತ್ತೆ ಲೈಕ್ ಏನಾಗುತ್ತೆ ಮುಂದೆ, ಹೇಗೆ ಕನೆಕ್ಷನ್ ಆಗುತ್ತೆ, ಹೇಗೆ ಯಾರಿಗೆ ಕನೆಕ್ಟ್ ಆಗ್ತಾರೆ. ಸೊ ನಮ್ಮ ಕಾರ್ತಿಕ್ ಅವರು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಆಲ್ರೆಡಿ ಸೀರಿಯಲ್ ನೋಡ್ಬೋದು. ಒಳ್ಳೆ ಆಕ್ಟರ್ ಅವ್ರು ಆಕ್ಚುಲಿ. ಸೊ ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ ಈ ಮೂವಿಯಿಂದ. ಇವನ್ ನಮ್ಮ ತನಿಷಾ ಅವರಂತೂ ಒಂದೊಂದ್ ಸೀನ್ ಅಲ್ಲೂ ತುಂಬಾ ರಗಡ್ ಆಗಿ ಕಾಣಿಸ್ತಿದ್ದಾರೆ. ಅಂದ್ರೆ ಪೊಲೀಸ್ ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ, ಅಂದ್ರೆ ಆ ಒಂದು ಡೈಲಾಗ್ ಡೆಲಿವರಿ ಆಯ್ತು ತುಂಬಾ ನೀಟಾಗಿ. ತುಂಬಾ ರೆಡಿ ಸರ್, ಮಾತಾಡಿ ಸರ್. ಬಿಡಿ